ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ದಸರಾ ಕ್ರೀಡಾಕೂಟದಲ್ಲಿ ಯುವಕರು ಸಾಕಷ್ಟು ಸಂಖ್ಯೆಯಲ್ಲಿ ಭಾಗವಹಿಸದೇ ಇರುವ ಹಿನ್ನೆಲೆ ಕ್ರೀಡಾ ಆಯೋಜಕರನ್ನ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಅವರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಯುವ ಸಬಲೀಕರಣ, ಕ್ರೀಡಾ ಇಲಾಖೆ ಮತ್ತು ತಾಲೂಕು ಪಂಚಾಯತ್ ಇವುಗಳ ಸಹಯೋಗದಲ್ಲಿ ಪಟ್ಟಣದ ಉಮಾ ವಿದ್ಯಾಲಯ ಕ್ರೀಡಾಂಗಣದಲ್ಲಿ 2025-26ನೇ ಸಾಲಿನ ಲಕ್ಷ್ಮೇಶ್ವರ ತಾಲೂಕು ಮಟ್ಟದ ದಸರಾ ಕ್ರೀಡಾಕೂಟವನ್ನ ಕ್ರೀಡಾ ಜ್ಯೋತಿ ಬೆಳಗಿಸುವುದರ ಮೂಲಕ ಹಾಗೂ ಕ್ರೀಡಾ ಧ್ವಜಾರೋಹಣ ನೆರವೇರಿಸಿ ವಾಲಿಬಾಲ್ ಆಡುವ ಮೂಲಕ ಚಾಲನೆ ಕೊಟ್ಟಿದ್ರು. ದಸರಾ ಕ್ರೀಡಾಕೂಟದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಯುವ ಕ್ರೀಡಾಪಟುಗಳು ಭಾಗವಹಿಸಬೇಕಾಗಿತ್ತು. ಆದರೆ ತಾಲೂಕಿನ ಕ್ರೀಡಾ ಇಲಾಖಾ ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ಪ್ರಚಾರ ಹಾಗೂ ಮಾಹಿತಿ ಕೊಡದ ಹಿನ್ನೆಲೆ ಕೇವಲ ಬೆರಳೆಣಿಕೆಯಷ್ಟು ಮಾತ್ರ ಕ್ರೀಡಾಪಟುಗಳು ಆಗಮಿಸಿದ್ದಾರೆ. ಇದು ತಾಲೂಕು ಮಟ್ಟದ ಕ್ರೀಡಾಕೂಟ, ಹೆಚ್ಚಿನ ಸಂಖ್ಯೆಯಲ್ಲಿ ಕ್ರೀಡಾಪಟುಗಳು ಇರಬೇಕು ಅಂತ ಹೇಳಿದ ಶಾಸಕರು ಮುಂದಿನ ದಿನದಲ್ಲಿ ಹೀಗಾಗದಂತೆ ನೋಡಿಕೊಳ್ಳಬೇಕು ಅಂತ ಎಚ್ಚರಿಕೆ ನೀಡಿದರು. ಅಲ್ಲದೆ ಯುವಕರು ಕ್ರೀಡೆಯಲ್ಲಿ ಭಾಗವಹಿಸುವುದರಿಂದ ಸದೃಢ ಆರೋಗ್ಯ ಹೊಂದಲು ಸಾಧ್ಯ. ಯುವಕರು ಇಂತಹ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ದೈಹಿಕ ಆರೋಗ್ಯ ಕಾಪಾಡಿಕೊಳ್ಳುವುದು ಅಗತ್ಯವಿದೆ ಎಂದಿದ್ದಾರೆ. ವಿಶೇಷವಾಗಿ ನಮ್ಮ ಲಕ್ಷ್ಮೇಶ್ವರ ತಾಲೂಕಿನಲ್ಲಿ ಇವತ್ತು ಈ ದಸರಾ ಕ್ರೀಡಾಕೂಟ ಆಯೋಜನೆ ಮಾಡಿ ನಮ್ಮ ಯುವಕರು ಇಂಥ ಒಂದು ಕ್ರೀಡೆಯಲ್ಲಿ ಭಾಗವಹಿಸಿ ಅವ್ರನ್ನೆಲ್ಲ ಆಯ್ಕೆ ಮಾಡಿ ತಾಲೂಕು, ಜಿಲ್ಲಾ ಮಟ್ಟ ಮತ್ತು ರಾಜ್ಯ ಮಟ್ಟಕ್ಕೆ ಆಯ್ಕೆ ಮಾಡುವಂಥ ಒಂದು ಪ್ರಕ್ರಿಯೆಯನ್ನು ನಡೀತದ. ಅದರಲ್ಲಿಯೂ ಸಹಿತ ತಮಗೆಲ್ಲರಿಗೂ ಗೊತ್ತಿದೆ ಕ್ರೀಡೆ ಎಷ್ಟು ಮುಖ್ಯ ಅನ್ನೋದ್ರ ಬಗ್ಗೆ. ಇವತ್ತು ಕ್ರೀಡೆ ಬಹುತೇಕ ನಮ್ಮ ಆರೋಗ್ಯದ ವಿಷಯವಾಗಿ ಬಂದರೆ ಇವತ್ತು ಈ ಕ್ರೀಡೆ ಬಹಳ ಬಹುಮುಖ್ಯವಾದ ಪಾತ್ರವನ್ನು ವಹಿಸ್ತದೆ. ನಮ್ಮೆಲ್ಲ ಯುವಕರು ತಾವೆಲ್ಲ ಈ ಕ್ರೀಡೆಯಿಂದ ಬಹುತೇಕ ಯಾರು ಕ್ರೀಡೆಯಲ್ಲಿ ಹೆಚ್ಚು ಪಾಲ್ಗೊಳ್ತಾರೋ ಅವರೆಲ್ಲರೂ ಸಹಿತ ಆರೋಗ್ಯಕರವಾಗಿರ್ತಾರೆ ಅನ್ನೋದು ಸಹಿತ ತಮಗೆ ಗೊತ್ತಿರಲಿ. ಅದರ ಜೊತೆಯಲ್ಲಿ ಇವತ್ತು ನಮ್ಮ ತಾಲೂಕಿನಲ್ಲಿ ಇನ್ನೂ ಸಂಖ್ಯೆ ಸೇರಬೇಕು ಅನ್ನೋ ಹಳ್ಳಿಯಿಂದ ಬರ್ತಾ ಇದ್ದಾರೆ. ದಯವಿಟ್ಟು ಇದನ್ನು ಅತಿ ಹೆಚ್ಚು ನಾವು ಪ್ರತಿಯೊಂದು ಹಳ್ಳಿಗೆ ಮುಗಿಸುವಂಥ ಕಾರ್ಯ ಆಗಬೇಕು. ಯಾಕಂದರೆ ಮೊನ್ನೆ ದಿನ ಸಿರೆಟ್ಟಿಯಲ್ಲಿ ಬಹುತೇಕ ಎಲ್ಲ ಹಳ್ಳಿಯವರು ಅತ್ಯಂತ ಉತ್ಸಾಹದಿಂದ ಪ್ರತಿಯೊಂದು ಹಳ್ಳಿಯಿಂದ ಟೀಮನ್ನು ಕರ್ಕೊಂಡು ಬಂದಿದ್ರು. ಇವತ್ತು ಯಾಕೋ ಭಾಳ ಕಡಿಮೆ ಸಂಖ್ಯೆ ಬರ್ತಿದೆ. ಬಹುತೇಕ ಇನ್ನೂ ಬರ್ತಾರ. ಬಟ್ ಒಳ್ಳೆಯ ರೀತಿಯಿಂದ ಆಟವನ್ನು ಆಡಿಸ್ರಿ. ಇನ್ನೊಂದು ಅರ್ಧ ಗಂಟೆ ತಡ ಆದರೂ ಸಹಿತ ಸ್ವಲ್ಪ ವೇಟ್ ಮಾಡಿ, ಎಲ್ಲ ವಿದ್ಯಾರ್ಥಿಗಳು ಬರಲಿ, ಯುವಕರು ಬರಲಿ. ಅವ್ರು ಬಂದ ಮೇಲೆ ತಾವು ಪ್ರಾರಂಭ ಮಾಡಿ ಅಂತ ಕೇಳಿಕೊಂಡು ಇವತ್ತು ಇಲ್ಲಿ ಆಟ ಆಡ್ಲಿಕ್ಕೆ ಬಂದಂಥ ಎಲ್ಲ ಯುವಕರಿಗೆ ಒಳ್ಳೆ ರೀತಿಯಿಂದ ನಿರ್ಣಯವನ್ನು ಕೊಡ್ರಿ. ನಮ್ಮೆಲ್ಲ ವಿಶೇಷವಾಗಿ ನಾವೆಲ್ಲ ಬಂದಿದ್ದೀರಿ, ಸೂಕ್ತವಾದಂಥ ನಿರ್ಣಯವನ್ನು ಕೊಟ್ಟು ಯಾರಿಗೂ ಅನ್ಯಾಯದ ರೀತಿಯಲ್ಲಿ ನಾವು ಆಟ ಆಡಿಸಿ ಅವರಿಗೆ ನಾವು ಒಂದು ಮಾದರಿ ಆಗಬೇಕಂತೇಳಿ ಕೇಳಿಕೊಂಡು ವಿಶೇಷವಾಗಿ ಈ ದಸರಾ ಕ್ರೀಡಾಕೂಟ ಮುಂದಿನ ವರ್ಷ ಒಳ್ಳೆಯ ರೀತಿಯಿಂದ ಆಗಲಿ, ಒಳ್ಳೆಯ ಪ್ರಚಾರವನ್ನು ಆಗಲಿ, ಆ ಕೆಲಸವನ್ನು ನಮ್ಮ ಜವಾಬ್ದಾರಿಯನ್ನು ನಮ್ಮ ತಾಲೂಕಿನ ಯುವ ಅವರು ತಗೋತಾರ. ಮುಂದಿನ ಸಲ ಅತ್ಯಂತ ವಿಜೃಂಭಣೆಯಿಂದ ಬಹುಶಃ ಮುಂದಿನ ಬಾರಿ ನಾವೆಲ್ಲರೂ ಕೂಡಿ ಆ ಒಂದು ಕಾರ್ಯಕ್ರಮನ ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡೋಣ, ಕ್ರೀಡೆಯನ್ನು ಮಾಡೋಣ ಅಂತ ಹೇಳಿ, ದಸರಾ ಕ್ರೀಡಾಕೂಟವನ್ನು ಮಾಡೋಣ ಅಂತ ಹೇಳಿ ಕೇಳಿಕೊಂಡು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ತಮಗೆಲ್ಲರೂ ವಂದನೆಗಳನ್ನು ಸಲ್ಲಿಸಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.